ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ಸಹ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಡೈಲಿ ಇದೇ ಥರ ಆಗುತ್ತೆ ಅಂದ್ಕೊತೀನಿ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೇನಂತ ಹೇಳಿದ್ರೆ, ನನಗೆ ನಿನ್ನೆ ಮೈಂಡಲ್ಲಿ ಒಂದು ಥಾಟ್ ಬಂತು, ಯಾಕೆ ಯಾವಾಗಲೂ ಹೆಣ್ಮಕ್ಳೇ ಗಂಡು ಮಕ್ಳಿಂದ ಎಲ್ಲ ಕೆಲಸ ಮಾಡಬೇಕು? ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೋದಲ್ವಾ? ನಮ್ಮ ಕೆಲಸ ನಾವು ಮಾಡ್ತೀವಿ. ಇವಾಗ ನೀವು ಹೇಳ್ಬೋದು, ಅವ್ರು ಗಂಡು ಮಕ್ಕಳು ಹೊರಗೋಗಿ ಕೆಲಸ ಮಾಡಿ ಬರ್ತಾರೆ ಅಂತ. ಇವಾಗ ಯಾವ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡಿದ್ದಾರೆ? ಅವ್ರದ್ದೇ ಆದ ವರ್ಕ್ಗಳು ಅವ್ರಿಗಿರುತ್ತೆ. ಕೆಲ್ಸಕ್ಕೆ ಹೋಗ್ತಾರೆ ಕೆಲವರು ಓದಕ್ಕೆ ಹೋಗ್ತಾರೆ. ಅವ್ರಿಗೂ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಬಂದ ತಕ್ಷಣ ಅವ್ರಿಗೂ ಅನಿಸುತ್ತೆ, ಯಾರಾದರೂ ಒಂದು ಗ್ಲಾಸ್ ಕಾಫಿ ಮಾಡಿಕೊಡ್ಬೋದಿತ್ತು, ಆ ಥರ ಅಲ್ವಾ? ಆ ಥರ ಅಂದ್ಕೊಂಡ್ರೂ ಯಾರೂ ಮಾಡ್ಕೊಡೋಕ್ಕಿರೋದಿಲ್ಲ. ಗಂಡು ಮಕ್ಕಳಿಗೆ ಯಾಕೆ ನಾವು ಮಾಡಿಕೊಡ್ಬೇಕು? ಬೇಕಂದರೆ ಅವ್ರು ಮಾಡ್ಕೊಂಡು ಕುಡಿಬೋದಲ್ವ? ಅವ್ರ ಥರನೇ ನಾವು ಕೆಲಸ ಮಾಡ್ತೀವಿ, ಅವ್ರಿಗಿಂತ ಜಾಸ್ತಿನೇ ಕೆಲಸ ಮಾಡ್ತೀವಿ. ಮಕ್ಕಳನ್ನ ನೋಡ್ಕೊತೀವಿ, ಮನೆ ಕೆಲಸ ಮಾಡ್ತೀವಿ, ಹೊರಗೆ ಹೋಗಿ ಕೆಲಸ ಮಾಡ್ತೀವಿ. ಓದೋರಿದೆ ಹೊರಗೆ ಹೋಗಿ ಓದ್ಕೊಂಡು ಬರ್ತೀವಿ. ಮತ್ತು ರಾತ್ರಿ ಮಕ್ಕಳು ಮಲಗಿಲ್ಲ ಅಂದ್ರೂ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸನೂ ಮಾಡಬೇಕು. ನಮಗೆ ಎಷ್ಟೇ ಟೆನ್ಷನ್ ಪ್ರೆಷರ್ ಇದ್ದು ನಗ್ನಗ್ತಾನೆ ಎಲ್ಲರ ಮುಂದೆ ಇರಬೇಕು. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋ ಹೆಣ್ಮಗುಗೆ ಯಾಕೆ ಗಂಡು ಮಕ್ಕಳು ಒಂದು ಸ್ವಲ್ಪನೂ ಹೆಲ್ಪ್ ಮಾಡಬಾರ್ದು ಅಲ್ವಾ? ಇದು ಥಾಟ್ ನನ್ನ ಮೈಂಡಿಗೆ ಬಂತು, ಹೇಳಬೇಕು ಅನಿಸ್ತು, ಹೇಳಿದೆ. ಕೆಲವ್ರಿಗೆ ಇದು ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು. ನನಗೆ ಏನಂದರೆ, ಹುಡುಗ ಹುಡುಗಿ ಇಬ್ಬರಿಗೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಹುಡುಗನಿಗೆ ಮೇಲೆ ಎತ್ತಿಡೋದು, ಹುಡುಗಿಗೆ ಕೆಳಗೆ ಮಾಡೋದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏನು ನನಗೇನು ಸಿಕ್ಕಿಲ್ಲ ಸಡನ್ನಾಗಿ. ಅವತ್ತೊಂದು ಸತಿ ಅತ್ತೆ ಸೊಸೆದು ಹೇಳಿದ್ದೆ, ಇವಾಗ ಇದು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಇವಾಗ ಶ್ರೇಯಾಂಶ್ ಕೆಳಗೆ ಏನು ಮಾಡ್ತಿದ್ದಾನೆ ನೋಡೋಣ. ಅಮ್ಮ ದೋಸೆ ಹುಯ್ತಿದ್ದಾರೆ, ಅಮ್ಮಂಗೆ ಫುಲ್ ಇರಿಟೇಟ್ ಮಾಡ್ತಾ ಇದ್ದಾನೆ. ಅವನು ಯಾವಾಗಲೂ ಹಾಗೆ ಹೊರ್ಗಡೆ ಬೆಂಕಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಹೋಗಿ ಅವನಿಗೆ ಬೆಂಕಿಯಲ್ಲೇ ಆಟಾಡ್ತಾ ಕೂರ್ತಾನೆ. ಎಷ್ಟು ಅವನಿಗೆ ನೀನು ಬರಬೇಡ, ಇಲ್ಲಿ ಸುಡುತ್ತೆ ಅಂದರೂ ಕೇಳೋದಿಲ್ಲ. ತರಲೆ ಅಂದರೆ ತರಲೆ. ಈಗ ಅಮ್ಮಂಗೆ ದೋಸೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಪಾಪ ಅಮ್ಮ ದೋಸೆ ಹುಯ್ಕೊಂಡು ಕೂತ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ, ಅವ್ನು ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ಬನ್ನಿ. ಕೋಳಿ ಸುಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ. ಒಂದು ಸತಿ ಪ್ರಿಯಕ್ಕನಿಗೆ ಕೋಳಿ ಕೊಡಬೇಕು ಅಂತ ಅವತ್ತು ನಾನು ವೀಡಿಯೋ ಮಾಡಿದ್ದೆ. ಆವಾಗ ಕೋಳಿ ಕುಯ್ಕೊಂಡು ಬಂದಾದ್ಮೇಲೆ ಅದು ಪುಕ್ಕ ಎಲ್ಲ ತೆಗಿಬೇಕಲ್ಲ, ಅದಕ್ಕೆ ಬೆಂಕಿಯಲ್ಲಿ ಸುಟ್ಟು ಎಲ್ಲ ಇದು ಮಾಡ್ತಿದ್ರ. ಅದನ್ನ ನೋಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ಒಂದು ಕೋಲ್ ತಗೊಂಡು ಕೋಲನ್ನ ಸುಟ್ಕೊಂಡು ಕೂರೋದು. ಏನದು ಅಂದರೆ ಕೋಳಿ ಅಂತ ಹೇಳ್ತಾನೆ. ಬನ್ನಿ ತೋರಿಸ್ತೀನಿ. ಎಂದಾಕಿ ನೋಡ ಸನ್ನಿ, ಏನು ಮಾಡ್ತಾರ ಅದು? ಕೋಯಿ ಮಾಡ್ತಿರೋದ? ಗುಡ್ ಮಾರ್ನಿಂಗ್ ಹೇಳಿ. ಇಲ್ಲಿ ನೋಡ್ಕೊಂಡು ಹೇಳಿ. ಹೆಂಗೆ ಹೇಳೋದು ಗುಡ್ ಮಾರ್ನಿಂಗ್? ಕೈ ಹೆಂಗೆ ಇಟ್ಕೊಳ್ಬೇಕು? ಇಲ್ಲೋಕೆ ಇಲ್ಲಿ ನೋಡಿ. ಹಾಯ್ ಬಾಯಕ್ಕೆ ಕಂಡಪ್ಪ போயிட்டு வராமா? ಶ್ರೇಯಾಂಶ್ ಬಾಯ್. ಓಕೆ, ಇವಾಗ ನಾನು ಪ್ರಮೋದ್ ಅವ್ರು ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ಇಬ್ಬರು ಕೈಯಲ್ಲೂ ಬ್ಯಾಗ್ ಇದೆ. ಒಂದು ಅಚ್ಚನ್ ಬ್ರೇಕ್ಫಾಸ್ಟ್, ಇನ್ನೊಂದು ಬಂದು ಸ್ವೀಟ್ ದೀಪಿಕಾ ಈಗ 9 ಮಂತ್ ಪ್ರೆಗ್ನೆಂಟ್, ಹಾಗಾಗಿ 8 ಮಂತ್ ಪ್ರೆಗ್ನೆಂಟ್, ಹಾಗಾಗಿ ಅವಳಿಗೆ ಸ್ವೀಟ್ ಕೊಟ್ಬರೋಣ ಅಂತ ತಗೊಂಡು ಹೋಗ್ತಾಯಿದ್ದೀನಿ ವಿರಾಜಪೇಟೆಗೆ. ಹೆಂಗಿದ್ರು ಅಲ್ಲೇ ಹೋಗ್ತಿದ್ದೀನಲ್ಲ, ಹಾಗೆ ಅಲ್ಲಿ ಅಂಬೋಣ್ಣ ಇರ್ತಾರೆ, ಅವ್ರ ಕೈಲಿ ಕೊಟ್ಟು ಕಳ್ಸೋಣ ಅಂತ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನೀರು ದೋಸೆ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಗಾಡಿ ಸಿಗುತ್ತಾ ಗೊತ್ತಿಲ್ಲ. ಪ್ರಮೋದವ್ರು ಫುಲ್ ಸೀರಿಯಸ್ಸಲ್ಲಿದ್ದಾರೆ. ಯಾಕೆ ಪ್ರಮೋದ್? ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹಾಗೆ ಹೊರಡ್ತೀವಿ. ಯಾವಾಗಲೂ ಪ್ರಮೋದವ್ರಿಗೆ ಕಾಲು ಎಳಿತೀನಲ್ಲ, ಹಾಗೆ ಇವತ್ತು ಸಹ ಕಾಲು ಎಳ್ತಾ ಹಾಗೆ ಕಿಂಡಲ್ ಮಾಡ್ತಾ ನಗಾಡ್ಕೊಂಡು ಇಬ್ಬರು ಹೋಗ್ತಾಯಿದ್ವಿ. ಇನ್ನೇನು ಅಚ್ಚನ ಅಂಗಡಿ ತಲುಪಬೇಕು ಅಷ್ಟೊತ್ತಿಗೆ ನಮಗೆ ಆಟೋ ಸಿಕ್ತು, ನಮ್ಮ ಪರಿಚಯ ಇರೋರ್ದೆ. ಅವ್ರದ್ದು ಆಟೋ ಹತ್ಕೊಂಡು ಹಾಗೆ ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮತ್ತು ಸ್ವೀಟ್ ಅಂಗಡಿಗೆ ಹೋದ್ವಿ. ದೀಪಿಕಾಗೆ ಸ್ವೀಟ್ ತೊಗೊಂಡಿದ್ವಲ್ಲ, ಅದು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ಅಮ್ಮ ಹೇಳಿದರು, ಹೋಗ್ಬೇಕಾರೆ ತಗೊಂಡೋಗಿ ಅಂತ. ಇಲ್ಲಿ ಸ್ವೀಟ್ ಅಂಗಡಿಯಲ್ಲಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಆಗಷ್ಟೇ ಬಿಸಿ ಇರುತ್ತೆ. ತಿನ್ಬೇಕಾದಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕ್ಲೀನು ಸಹ. ಹಾಗಾಗಿ ನಾವು ಅಲ್ಲಿ ಒಂದು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ. ಆಟೋದವ್ರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿದ್ರು.
ಅಲ್ಲಿಂದ ಮಡಿಕೇರಿ ತಲುಪಿದ್ವಿ. ತಲುಪಿದ ತಕ್ಷಣ ಪ್ರಮೋದ್ ಅವ್ರ ಫ್ರೆಂಡ್ ಬಂದರು ಅಂತ ಅವ್ರು ಹೊರಟರು. ನಾನು ಅಲ್ಲಿಂದ ಸ್ಟ್ಯಾಂಡ್ ಹೋದೆ. ಸ್ಟ್ಯಾಂಡ್ ಹೋಗಿ ತುಂಬ ಹೊತ್ತಾಯಿತು. ಇವತ್ತು ಟೈಮ್ ಮುಗ್ದೇ ಹೋಗ್ಬಿಟ್ಟಿತ್ತು. 10:10 ಬಸ್ ಬರುತ್ತೆ. ಇದು 10:10 ಬಸ್ ಬಂದಿದ್ದಿಲ್ಲ. ಇನ್ನೇನು ಹೋಗೋಣ ನಾನು ಪ್ರೈವೇಟಲ್ಲೇ ಅಂತ ಹೋಗೋ ಅಷ್ಟರಲ್ಲಿ ನನಗೆ ಬಸ್ ಸಿಕ್ತು. ಆ ಬಸ್ ಹತ್ಕೊಂಡು ವಿರಾಜಪೇಟೆ ತಲುಪಿದೆ. ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪಿದೆ. ಬಸ್ಸಲ್ಲಿ ಸಡನ್ ಬ್ರೇಕ್ ಹಾಕಿಬಿಟ್ರು. ನಾನು ಇಲ್ಲಿ ಹೊಡ್ಕೊಂಡ್ಬಿಟ್ಟೆ. ಸಖತ್ತಾಗಿ ನೋವ್ತಾ ಉಂಟು, ಊದ್ಬಿಟ್ಟಿದೆ. ಇವಾಗ ಇನ್ಸ್ಟಿಟ್ಯೂಟ್ ಒಳಗೆ ಹೋಗೋಣ ಬನ್ನಿ. ಸರ್ ನಿನ್ನೆ ಕ್ಲಾಸಲ್ಲಿ ಒಂದು ವರ್ಕ್ ಕೊಟ್ಟಿದ್ದರು, ಅದನ್ನ ಇವತ್ತು ಕೂತ್ಕೊಂಡು ಮಾಡ್ತಾಯಿದ್ದೆ. ಹಾಗೆ ನಮ್ಮದು ಪ್ರಾಕ್ಟಿಕಲ್ ಆಗಿರೋದ್ರಿಂದ ಆವಾಗವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ನಂದು ಜೂನಿಯರ್ಸ್ ಅವ್ರಿಗೆ ಅಪ್ಡೇಟ್ ಆಗಿರೋ ವರ್ಷನ್ದು ಎಕ್ಸ್ಪ್ಲೈನ್ ಮಾಡಿ ಅವರು ಮಾಡ್ತಾಯಿದ್ರು. ಅದಕ್ಕೆ ಅವ್ರ ಹತ್ರ ಕೇಳ್ಕೊಂಡು ನಾನು ಸಹ ಅದನ್ನ ಟ್ರೈ ಮಾಡ್ತಾಯಿದ್ದೆ. ಓಕೆ, ಇವಾಗ ಕ್ಲಾಸ್ ಮುಗೀತು. ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಅಜಿರಾ ಮ್ಯಾಮು ಅವ್ರ ಊರಿಂದ ಬಂದು ಅಲ್ಲಿ ಕಾಯ್ತಾ ಇದ್ದಾರೆ. ನನಗೋಸ್ಕರ ಏನೋ ತಂದಿದ್ದಾರಂತೆ, ಅದನ್ನ ಇಸ್ಕೊಂಡು ಹಾಗೆ ಓಡ್ತೀನಿ. ಇಲ್ಲಿ ನೋಡಿ ನಮ್ಮ ಅಜಿತಾ ಮ್ಯಾಮ್ ಔಟ್ಫಿಟ್ ಚೆನ್ನಾಗಿ ಕಾಣ್ತಿದ್ದಾರಲ್ಲ. ಓಕೆ, ಇವಾಗ ಸ್ಟ್ಯಾಂಡಿಗೆ ಬಂದೆ. ಅಜಿತಾ ಮ್ಯಾಮ್ನ ಹುಡುಕಿ ಫೈನಲಾಗಿ ಸಿಕ್ಕಿದ್ರು. ಅವ್ರ ಔಟ್ಫಿಟ್ ಚೆನ್ನಾಗಿದ್ದೆಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಹಾಗೆ ಅವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಅಜಿತಾ ಮ್ಯಾಮ್ ನನಗೇನೋ ತಂದಿದ್ದಾರೆ. ಆವಾಗಲೇ ನಾನು ಹೇಳಿದ್ನಲ್ಲ, ಅವ್ರು ಹೇಳಿದರು ನಾನು ಹೋಗೋಷ್ಟರಲ್ಲಿ ನಿನಗೆ ಅದನ್ನ ತಂದು ಕೊಟ್ಟೋಗ್ತೀನಿ ಅಂತ. ಅದಕ್ಕೆ ನಾನು ಎಲ್ಲೂ ಅವರಿಗೆ ತಲೆ ತಿಂತೀನಿ ಅಂತ ತೊಗೊಂಬಂದ್ಬಿಟ್ಟಿದ್ದಾರೆ ಇವಾಗಲೇ. ಅಲ್ಲ ಅಜಿತಾ ಮ್ಯಾಮ್, ಏನು ತೊಗೊಂಡು ಬಂದಿರೋದು? ಎಂದುಕೊಂಡು ಬಂದಿಟ್ಟಿರೋದೇನು? ಅದು ಬರೋದು ಸರ್ಪ್ರೈಸ್ ಅವ್ರು ಹೇಳಲ್ಲ ಅಂತೆ. ಅವ್ರು ಕೊಟ್ಟಾದ್ಮೇಲೆ ಏನಂತ ನಾನು ತೋರಿಸ್ತೀನಿ. ಓಕೆ, ಅಜಿತಾ ಮ್ಯಾಮ್ ಇದು ಪಾರ್ಸಲ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದಾರೆ. ಒಂದು ಹೆಸರು ಕಲ್ಮಕಾಯಿ, ಇನ್ನೊಂದು ಹೆಸರು ಕೋಯಿಕಾಯಿ ಅಂತ. ಅದು ನಾನು ಮನೆಗೆ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಥ್ಯಾಂಕ್ ಯು ಅಜಿತಾ ಮ್ಯಾಮ್. നമ്മൾ സെക്കൻഡ് ലൊക്കേഷൻ പോയപ്പോൾ നിങ്ങൾ കുറച്ച് ഫോട്ടോ എടുത്തിട്ടില്ല, അതിലായിരിക്കുമോ? ഇല്ല, അയച്ചിട്ടില്ല. ಆ್ಯಸ್ ಯೂಶ್ವಲ್ ಅಜಿತಾ ಮ್ಯಾಮ್ ಇವತ್ತು ಟೀ ತೊಗೊಂಡ್ರು, ನಾನು ಲೆಮನ್ ಜ್ಯೂಸ್ ತೊಗೊಂಡೆ. ಇದು ಕುಡ್ಕೊಂಡು ನಾನು ಹಾಗೆ ಅವರು ಅವ್ರ ರೂಮ್ ಕಡೆ ಹೊರಟು ನಾನು ಬಸ್ ಹತ್ಕೊಂಡು ಮನೆ ಕಡೆ ಹೊರಟೆ. ಓ, ಕನ್ನಡ ತಿಳ್ಚೋಗಿ ಏನು ತೊಗೊಂಡು ಬಂದ್ರಿ ಅಂತ ಕೇಳು. ಏನು ತೊಗೊಂಡು ಬಂದ್ರಿ ಅಂತ ಕೇಳಿ. ಚೋಕಿ ಕನ್ನಡದಲ್ಲಿ ಏನು ಹಾಂ ಕರಾಣಿಕ వచ్చా వరుండా ఎందు వచ్చా ವಾ. ಓಕೆ, ಅಜಿತಾ ಮ್ಯಾಮ್ ತಂದು ಕೊಟ್ಟಿದ್ರಲ್ಲ, ಇದಾ ಕಲ್ಮಕಾಯಿ. ಇದೆಂದಮ್ಮ ಕೋಯಿಂಕಾಲ್ ಎಂಥದ್ದು ಇದು ನಂಗೆ ಗೊತ್ತಿಲ್ಲ. ಇದೇ ಕಲ್ಮಕಾಯಿ ಅಲ್ಲ, ಇದನ್ನು ಶೆಲ್ಸಿಂದು. ಇನ್ನೊಂದು ಇದು ನಾನು ತಿಂದಿಲ್ಲ ಇದುವರೆಗೂ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೀವು ತಿಂದಿಲ್ಲ ಇದು? ಅಮ್ಮ ತಿಂದಿದ್ದಾರೆ, ನಾವು ಇದೇ ಫಸ್ಟ್ ಟೈಮ್. ಇದು ನಾನು ಫಸ್ಟ್ ಟೈಮ್ ಇದು ಎರಡೂ ಟ್ರೈ ಮಾಡ್ತಿರೋದು. ಇದೇನಿದು ಎಂದಿಂಡೋ ಪರ್ನು ಕಪ್ಪ ಸಮಥಿಂಗ್ ಕಂಪಂಡು. ಅದು ಹೆಂಗನೇಂಡು ಸನ್ನಿ? ಥ್ಯಾಂಕ್ ಯು ಅಜಿತಾ ಮ್ಯಾಮ್. ಪರಿ ಅಜಿತಾ ಮ್ಯಾಮ್ ಪರಿ ಥ್ಯಾಂಕ್ ಯು ಅಜಿತಾ ಮ್ಯಾಮ್. ಪರಿ ಸ್ಟಾರ್ಟ್ ಆಗಿದೆ ಹೇಳಿ. ಹಾಂ ಹೇಳಿ ಥ್ಯಾಂಕ್ ಯು ಅಜಿತಾ ಮ್ಯಾಮ್ ಹೇಳಿ. ಹಾಂ ಅಷ್ಟೇ ಹೇಳೋದು, ಅವನ ಹೆಸ್ರೇನು ಹೇಳಲ್ಲ. ಬಟ್ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಅಮ್ಮ ಟೇಸ್ಟ್ ಆಗಿಟ್ಟು ಬರೀ ಹೆಂಗನೇನ್ರಿ? ಓಕೆ, ಅಮ್ಮ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಪಾಪ ಅವ್ರು ನನಗೋಸ್ಕರ, ನಾನು ಅವತ್ತು ಅದೇನಂತ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಹೋಟೆಲಿಂದ ಪಾರ್ಸಲ್ ಮಾಡಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಥ್ಯಾಂಕ್ ಯು ಅಜಿತಾ ಮ್ಯಾಮ್. ಓಕೆ, ಇವಾಗ ಫಸ್ಟ್ ಕಲ್ಮಕಾಯಿ ತಿಂದು ಹೇಳ್ತೀನಿ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದೆ. ಇದು ಅಕ್ಕಿ ಹಿಟ್ಟ ಏನು ಅಂತ ಗೊತ್ತಿಲ್ಲ. ಒಳಗಡೆ ಸೋಂಪು ಹಾಕಿರೋ ಫ್ಲೇವರ್ ಇದೆ, ಮೇಲೆ ಶೆಲ್ಸ್ ನೋಡಿ, ಶೆಲ್ ಒಳಗಿರುತ್ತಲ್ಲ ಅದಿದು. ನೋಡ್ತಿರೋದು ನೋಡಿ, ನಾನು ಏನೋ ತಿಂತಿರೋದ. ಚೆನ್ನಾಗಿದೆ.
ಇದು ಇನ್ನೊಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಕಲ್ಮಕಾಯಿಗಿಂತ ಇದು ಚೆನ್ನಾಗಿದೆ ತುಂಬ. ತಿನ್ನು. ಚೆನ್ನಾಗಿದೆಯಾ? ಇದು ನೋಡಿ, ಇದು ಆ್ಯಕ್ಚುಲಿ ಮರಗೆಣಸನ್ನ ಸ್ಲೈಸಾಗಿ ಕಟ್ ಮಾಡಿ ಅದರೊಳಗೆ ಮಸಾಲೆ ಹಾಕಿ ಡೀಪ್ ಫ್ರೈ ಮಾಡಿದ್ದಾರೆ. ಹೋಗೋಣ. ಹಾಂ, ಎಲ್ಲರಿಗೂ ಹಾಯ್ ಮಾಡಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಹೇಳು. ಓಕೆ, ಇವಾಗ ಅಚ್ಚ ತರಕಾರಿಗಳನ್ನೆಲ್ಲ ತಗೊಂಡ್ಬಂದು ಇಟ್ಟಿದ್ರು. ನಾನು ಶ್ರೇಯಾಂಶ್ ಇವಾಗ ಜೋಡಿಸ್ತಿದ್ವಿ. ನಾನು ಜೋಡಿಸ್ತಿದ್ದೀನಿ, ಇವನ್ನೆಲ್ಲ ಎಳ್ದಾಗ್ತಿದ್ದಾರೆ ನೋಡಿದ್ರು. ಎಲ್ಲ ತೆಗ್ದಿದ್ದು ನಾನು ಹೇಳ್ತಿದ್ದೀನಿ. ಚಿಲ್ಲಿ ಎಲ್ಲ ಬಾಕ್ಸಿಗೆ ಹಾಕೊಂಡೆ, ಟೊಮೊಟೊನೆಲ್ಲ ತಗೊಂಡಿದ್ದು ನನಗೆ ಹಿಂಸೆ ಕೊಡ್ತಿದ್ದೆ. ನನಗೂ ಜೋಡಿಸೋಕೆ ಬಿಡ್ತಿಲ್ಲ, ಅವನು ಜೋಡಿಸ್ತಾರೆ. ನೀಟಾಗಿ ಅರೇಂಜ್ ಆಗ್ತಾನೆ. ಪ್ರಮೋದ್ ಅವರು ನನಗೆ ಕಾಲ್ ಮಾಡಿದ್ರು, ಏನು ತಗೊಂಡು ಬರ್ರಿ ಅಂತ. ಇವನಿಗೆ ಆ್ಯಕ್ಚುಲಿ ಗೋಬಿ ಇಷ್ಟ, ಆದರೆ ಯಾವಾಗಲೂ ಗೋಬಿ ತರ್ತಾರೆ. ಅದಕ್ಕೆ ಮಸಾಲ ತಿನ್ನಬೇಕು ಅಂತ ಅನಿಸ್ತಿತ್ತು. ಮಸಾಲ ತರಕ್ಕಿದೆ. ಇವಾಗ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಆಗ ಸನ್ನಿ, ನಾನು ಸನ್ನಿ ರೆಡಿ ಮಾಡ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಈಗ ನಿಕ್ಕೆ ಇವಾಗ ಮಸಾಲೆ ಎಲ್ಲ ತಿಂದಾಯಿತು. ಈಗ ನೈಟ್ ಡಿನ್ನರಿಗೆ ಅನ್ನನೂ ಸಾಂಬಾರು ಎರಡೂ ಮಾಡಬೇಕು. ಹಾಗಾಗಿ ಅಮ್ಮ ಇಲ್ಲಿ ಅನ್ನ ಕಿಟ್ಟಿದ್ದಾರೆ, ನಾನು ಎಗ್ ಕರಿ ಮಾಡ್ತಾ ಇದ್ದೀನಿ. ಎಗ್ ಕರಿ ಎಲ್ಲ ಮಾಡಿದ್ದೆ, ತಕ್ಕ ಮಟ್ಟಿಗೆ ತಿನ್ನೋ ಥರ ಇತ್ತು. ಇವಾಗ ಎಲ್ಲರದ್ದು ಊಟ ಆಯಿತು, ಎಲ್ಲರೂ ಮಲ್ಕೊಳಕ್ಕೆ ಹೋದರು. ಹಾಗೆ ನಾವು ಮಲ್ಗೋಣ ಅಂತ ಬಂದ್ವಿ. ಶ್ರೇಯಾಂಶ್ ಇವತ್ತು ಊಟ ಮಾಡಿಲ್ಲ, 8 ಗಂಟೆಗೆ ಮಲ್ಕೊಂಡ್ಬಿಟ್ಟ. ಮತ್ತು ಪ್ರಮೋದ್ ಅವರು ಒಂದು ಮೂವಿ ಹಾಕ್ಕೊಂಡು ಬಂದಿದ್ದಾರೆ ಮೊಬೈಲ್ಗೆ, ಅದು ನೋಡಿಬಿಟ್ಟು ಆಮೇಲೆ ಮಾಚ್ಕೊಳೋಣ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಟಾಟಾ, ಬೈ ಬೈ, ಲವ್ ಯು ಆಲ್.